ಪಾರ್ಟಿಗೆ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಡಿಕೆಶಿ ಸಾಹೇಬ್ರಿಗೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರಿಗೆ, ಎಂಸಿ ಸುಧಾಕರ್ ಸಾಹೇಬ್ರಿಗೆ, ಎಂಸಿ ಸುಧಾಕರ್ ಸಾಹೇಬ್ರಿಗೆ, ಎಂಸಿ ಸುಧಾಕರ್ ಸಾಹೇಬ್ರಿಗೆ, ರಕ್ಷಾ ರಾಮಯ್ಯನವರಿಗೆ, ಕೆಎಚ್ ಮುನಿಯಪ್ಪ ಸಾಹೇಬ್ರಿಗೆ, ನಮ್ಮ ಯಂಗ್ ಬ್ಲಡ್ ಬರಬೇಕು. ಇವತ್ತಲ್ಲಿ ಶರತ್ತನ್ನ ಗೆದ್ದಿರೋದಕ್ಕೆ ಹೊಸಕೋಟೆ ಅಭಿವೃದ್ಧಿ ಅಂತ ಹೇಳಿದ್ದಾರೆ. ಶರತ್ ಬಚ್ಚೇಗೌಡ ಸಾಹೇಬ್ರಿಗೆ ಜೈ ಕಾಂಗ್ರೆಸ್. ನಮ್ಮ ಪುಟ್ಟಸ್ವಾಮಿಗೌಡಣ್ಣವರು ಎಲ್ಲ ಹಿರಿಯರಿದ್ದಾರೆ. ನನ್ನ ಹೆಂಗೆ ಆಶೀರ್ವದಿಸಿದ್ರು. ನಮ್ಮ ಅಣ್ಣ ರಕ್ಷಾರಾಮಯ್ಯರನ್ನು ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ತಾ ಇದ್ದೀನಿ. 2,000 ಗೃಹಲಕ್ಷ್ಮಿಯಿಂದ ಮನೆ ಮನೆಗೂ ಕೊಟ್ಟಿದ್ದೀವಿ. 10 ಕೆಜಿ ಅಕ್ಕಿ, 5 ಕೆಜಿ ಅಕ್ಕಿ ಕೊಡ್ತಿದೀವಿ. 5 ಕೆಜಿ ಅಕ್ಕಿ ಕಾಸು ಕೊಡ್ತಿದೀವಿ. ಬಿಜೆಪಿ ಅವರಿಗೆ 36 ರೂಪಾಯಿ ಕೆಜಿ ಕೊಡ್ತೀವಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಕ್ಕಂದ್ರೆ ಕೇಳಿಸ್ಕೊಳ್ಳಿ, ನೀವು ಬಿಜೆಪಿಗೆ ಏನಾದ್ರೂ ವೋಟ್ ಹಾಕಿದ್ರೆ ಅವ್ರು ಗ್ಯಾರಂಟಿ ನಿಲ್ಲಿಸ್ಬಿಡ್ತಾರೆ. ಮತ್ತೆ ಬಸ್ ಟಿಕೆಟ್ ತಗೋಬೇಕಾಗುತ್ತೆ, 2,000 ನಿಲ್ಲಿಸ್ಬಿಡ್ತಾರೆ. ಬಿಜೆಪಿ ಯಾವುದೇ ಕಾರಣಕ್ಕೆ ವೋಟ್ ಹಾಕಬೇಡಿ, ಕಾಂಗ್ರೆಸ್ಗೆ ವೋಟ್ ಹಾಕಿ. ಇವತ್ತು ಶಾಶ್ವತ ನೀರಾವರಿ ಯೋಜನೆ ತರೋದು ನಮ್ಮ ಆದ್ಯತೆ. 3ನೇ ಹಂತದ ಶುದ್ಧೀಕರಣಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡೋದು ನಮ್ಮ ಆದ್ಯತೆ. ದೊಡ್ಡಬಳ್ಳಾಪುರ ಇಂಡಸ್ಟ್ರಿಯಲ್ ಏರಿಯಾದ ವೇಸ್ಟ್ ಮ್ಯಾನೇಜ್ಮೆಂಟ್ ಗೆ ಆದ್ಯತೆ ಕೊಡೋದು ನಮ್ಮ ಪ್ರಿಯಾರಿಟಿ. ನಿಮ್ ನಂಬಿಕೆ ಉಳಿಸ್ಕೊಳ್ತೀವಿ. 10 ತಿಂಗಳ ಹಿಂದೆ ನೀವು ನನ್ನನ್ನು ಆಶೀರ್ವದಿಸಿದ್ರೆ ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವೆಲ್ಲರೂ ಕೆಲಸ ಮಾಡ್ತಿದೀವಿ. ರಕ್ಷಾರಾಮಯ್ಯನವರು ಬಹಳ ದೊಡ್ಡದು. ನಾನು ಆರಾಧ್ಯ ಅಂತ ಒಬ್ರು ಬಯೋಗ್ರಫಿಯಲ್ಲಿ ಓದ್ತಿದ್ದೆ. ದೇವರಾಜರ ಸಾಹೇಬರು ಅವರ ಕೊನೆಯ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಗಾಕೊಂಡಾಗ ಪ್ರತಿ ತಿಂಗಳು MS ರಾಮಯ್ಯ ಅವರು, ಸರ್ ನೀವು ಚೆನ್ನಾಗಿರ್ಬೇಕು ಅಂತ ಅವ್ರ ಕಷ್ಟ ಕಾಲದಲ್ಲಾಗಿ ದೇವರಾಜ ಅರಸರ ಕೈ ಹಿಡಿದಂತ ಕುಟುಂಬ MS ರಾಮಯ್ಯ ಕುಟುಂಬ. ಇದು ಆರಾಧ್ಯ ಅನ್ನೋರು ಅವ್ರ ಬಯೋಗ್ರಫಿಯಲ್ಲಿ ಬರೆದಿದ್ದಾರೆ. ಇವತ್ತು ಆ ಕುಟುಂಬಕ್ಕೆ, ಆರೋಗ್ಯಕ್ಕೆ ಮತ್ತೆ ಹೆಲ್ತ್ಗೆ ಬಹಳ ಸೇವೆ ಸಲ್ಲಿಸಿದ್ದಾರೆ. ಅಣ್ಣ, ಬೂತಲ್ಲಿ ಹೋಗಿ ಕಾಂಗ್ರೆಸ್ಗೆ ಮತ ಕೇಳಿ. ನಮ್ಮ ಪಾರ್ಟಿ ಈ ಸಲ ಗೆಲ್ಲುತ್ತೆ. ನಮ್ಮ ಉಸ್ತುವಾರಿ ಸಚಿವರು MC ಸಾಹೇಬ್ರಿಗೆ, ನಮ್ಮ KH ಸಾಹೇಬ್ರಿಗೆ ಹೇಳ್ತಾ ಇದೀನಿ, ಈ ಸಲ 28ಕ್ಕೆ 23 ಕಾಂಗ್ರೆಸ್ ಗೆಲ್ಲುತ್ತೆ. ಈಗ ನಾಳೆ ಬಿಜೆಪಿ ಅವರು ಹೇಳ್ಬೋದು, ನಾಳೆ ಇದೇ ಸರ್ಕಲ್ ಅಲ್ಲಿ ಮಧ್ಯಾಹ್ನ 3 ರಿಂದ 6 ಗಂಟೆ ನನ್ನ ಬೈತಾರೆ ಅವರು. ಕೇಳಿಸ್ಕೊಡೋರು. ಆ ಸ್ಪೀಚ್ ಅಲ್ಲಿ ಅವ್ರು ಡೈಲಾಗ್ ಹೇಳ್ತೀನಿ, 23 ಬರುತ್ತಂತೆ ಅಂತ. ನಾನು ಎಲೆಕ್ಷನ್ ಮುಂಚೆ ನಾನು ಗೆಲ್ತೀನಿ ಅಂದ್ರೆ ಯಾರಾದ್ರೂ ನಂಬುದ್ರ? 23 ಸೀಟ್ ಈ ಸಲ ಕಾಂಗ್ರೆಸ್ಗೆ. 50 ವರ್ಷದ ಹಿಂದೆ ನಾವು 26 ಸೀಟ್ ಗೆದ್ದಿದ್ವಿ. ನೋಡಿ, ನಾನು ರಿಕ್ವೆಸ್ಟ್ ಮಾಡೋದು ಇಷ್ಟೇ ಅಣ್ಣ, ಬಡವರ ಪಕ್ಷ ಕಾಂಗ್ರೆಸ್. ಇವತ್ತು ನಿಮ್ಮೆಲ್ಲರ ನಂಬಿಕೆ ನಮ್ಮ ಸಾಹೇಬ್ ಉಸ್ತುವಾರಿ ಸಚಿವರಾದ್ಮೇಲೆ ಇವತ್ತು ಪ್ಲಾಸ್ಟಿಕ್ ಬ್ಯಾನು, ಫ್ಲೆಕ್ಸ್ ಬ್ಯಾನು, ಇವತ್ತು ಬಿಜೆಪಿ ನಿಲ್ಸ್ಕೊಂಡು ಸ್ಪೀಕರ್ ಮುಂದೆ ಎಲ್ಲ ಇಡಿಸ್ತಾರ. ಈಗ ನೀವೆಲ್ಲರ ಆಶೀರ್ವಾದ ನಮ್ ರಕ್ಷಾ ಅಣ್ಣನಿಗೆ ಬೇಕು. ಈ ವೇದಿಕೆಯಲ್ಲಿರೋ ನನ್ನ ಗುರುಗಳು MC ಸುಧಾಕರ್ ಸಾಹೇಬ್ರಿಗೆ ಧನ್ಯವಾದ ಹೇಳ್ತಾ, ನಾನು ಇವತ್ತು MLA ಆಗಿದ್ದೀನಿ ಅಂದ್ರೆ ನಮ್ಮ MC ಸುಧಾಕರ್ ಸಾಹೇಬ್ರು, ಶಿವಶಂಕರ ರೆಡ್ಡಿ ಸಾಹೇಬ್ರು, ಇವತ್ತು ನಮ್ಮ ಹಿರಿಯ ವೀರಪ್ಪ ಮೊಯ್ಲಿ ಸಾಹೇಬ್, ಇವತ್ತು 10 ವರ್ಷ ವೀರಪ್ಪ ಮೊಯ್ಲಿ ಸಾಹೇಬ್ರ ಸಾಧನೆ. ಇವತ್ತು ಎತ್ತಿನಾಳು ಯೋಜನೆ 1-2 ವರ್ಷದಲ್ಲಿ ಇವತ್ತು ಕಂಪ್ಲೀಟ್ ಆಗುತ್ತೆ. ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ, ವೀರಪ್ಪ ಮೊಯ್ಲಿ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ KP ಬಚ್ಚೇಗೌಡ ಸಾಹೇಬ್ರಿಗೆ ನಿಮ್ಮ ಚಪ್ಪಾಳೆ ಮುಖಾಂತರ ಧನ್ಯವಾದ ಹೇಳ್ತೀವಿ. ಸರಳತೆ, ಸಜ್ಜನಿಕೆ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರು KP ಬಚ್ಚೇಗೌಡ ಸಾಹೇಬ್ರು. ಅವ್ರು ಇವತ್ತು ನಮ್ಮ ಜೊತೆ, ನಮ್ಮ ಮಾರ್ಗದರ್ಶನ ಮಾಡೋದಿಕ್ಕೆ ನಮ್ಮ ಜೊತೆ ಬಂದಿದ್ದಾರೆ. ಅವ್ರಿಗೆ, KP ಪಿಳ್ಳಪ್ಪನವ್ರ ಕುಟುಂಬಕ್ಕೆ ನಾವು ಚಿರಋಣಿ ಅಂತ ಹೇಳ್ತಾ, ನಿಮ್ಮ ಆಶೀರ್ವಾದ ಇರಲಿ. ಹಿಂಗ 20 ನಾಳು ಯೂಟ್ಯೂಬ್ ಲ ವಸ್ತಾನೇ ಉಂಟಾನ. ನಾಳೆ ಮಧ್ಯಾಹ್ನ 3 ರಿಂದ 6 ಪ್ರದೀಪ್ ಈಶ್ವರ್ನ ಬೈಯಕ್ಕೆ ಬಹಳ ಜನ ಇಲ್ಲಿ ಬರ್ತಿದ್ದಾರೆ. ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ, ಕಾಂಗ್ರೆಸ್ ಪಾರ್ಟಿಗೆ
ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿಯಲ್ಲಿ ಒಬ್ರು ಕೌನ್ಸಿಲರ್ ನಿಂತು ಸೋತೋಗಿದ್ರು. ಆ ಹುಡುಗ ನನ್ನನ್ನು ಕೇಳ್ದ, ಪ್ರದೀಪ್ ನೀನ್ ಜಾಸ್ತಿ ಮಾತಾಡ್ತಿದ್ದಲೇ, ನೀನ್ ಕಡಿಮೆ ಮಾತಾಡಿ ಏನೋ ಮಾಡಿ ಹೇಳ ಅಂದೆ. ನೀನ್ ಜಾಸ್ತಿ ಮಾತಾಡಿ MLA ಹಿಂಡಾರ ಏಮ್ರ? ನಾನು ಹೇಳೋದು ಮಮ್ಮಲ್ಲಿ ಬಟ್ಟ ಜಾಕ ಜೈ ಕಾಂಗ್ರೆಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.